ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತವು ಒಂದು. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮೂಳೆಯ ಸವೆತದಿಂದ ನೋವು ಕಾಣಿಸಿಕೊಳ್ತಿತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತು ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಆರ್ಥ್ರೈಟಿಸ್ ರೋಗದ ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆಯೇ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರಾಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯುವುದರಿಂದ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹಾಗಾದ್ರೆ ಹೋಮಿಯೋಪತಿಯಲ್ಲಿ ಆರ್ಥ್ರೈಟಿಸ್ಗೆ ಇರುವ ಚಿಕಿತ್ಸೆಗಳು ಏನು? ಎಷ್ಟು ವಿಧವಾದ ಆರ್ಥ್ರೈಟಿಸ್ಗಳಿವೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಪ್ರಶಾಂತ್ ಅಲ್ಗುಡ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಮೊದಲನೇದಾಗಿ ಈ ಆರ್ಥ್ರೈಟಿಸ್ ಅಂದ್ರೆ ಏನು, ಜೊತೆಗೆ ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಸೊ ಜನರಲಿ ಆರ್ಥ್ರೈಟಿಸ್ ನೀವೇ ಹೇಳ್ತಾ ಇದ್ರಿ, ಸಂಧಿವಾತ ಅಂತ ಹೇಳ್ತೀವಿ. ಸೊ ಕಾಮನ್ ಆಗಿ ಜಾಯಿಂಟ್ಸ್ ಪೇನ್ ಅಂತ ಕೂಡ ನಾವು ಹೇಳ್ತಾ ಬರ್ಬೋದು. ಈ ಒಂದು ಕಾಯಿಲೆನ ನಾವು ಡಿಫೈನ್ ಮಾಡಬೇಕು ಅಂದರೆ ಆರ್ಥೋ ಅಂದರೆ ಜಾಯಿಂಟು, ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅದು ಹುಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ, ಆ ಒಂದು ಇನ್ಫ್ಲಮೇಷನ್ನ ಮೂಲಕ ಆ ಒಂದು ಪರ್ಟಿಕ್ಯುಲರ್ ಜಾಯಿಂಟಲ್ಲಿ ಯಾವಾಗ ನೋವು ಅನ್ನೋದು ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಈಗ ನೋವು ಆಗ್ತಾ ಇದೆ, ಕಾಮನ್ ಆಗಿ ನೋವು ಬರ್ತಾ ಇದೆ ಅಂದಾಗ ಎಲ್ಲ ಒಂದು ನೋವುಗಳಿಗೂ ನಾವು ಆರ್ಥ್ರೈಟಿಸ್ ಅಂತ ಹೇಳೋಕ್ಕಾಗೋದಿಲ್ಲ. ಆ ಒಂದು ಜಾಯಿಂಟಲ್ಲಿ ಆ ಒಂದು ನೋವು ಮೋರ್ ದೆನ್ 15 ಡೇಸ್ ಆದರೂ ಹಾಗೆ ಪರ್ಸಿಸ್ಟ್ ಆಗ್ತಾ ಇದೆ. ಪ್ಲಸ್ ಆ ಒಂದು ನೋವಿನ ಇಂಟೆನ್ಸಿಟಿ ಅನ್ನೋದು ದಿನೇ ದಿನೇ ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಆ ಒಂದು ಸ್ಥಿತಿನೇ ನಾವು ಆರ್ಥ್ರೈಟಿಸ್ ಅಂತ ಕರಿತಾ ಇದ್ದೀವಿ. ಜನರಲಿ ಒಂದು 10-15 ವರ್ಷದ ಕೆಳಗಡೆ ನೋಡೋದಾಗಿದ್ರೆ ಆರ್ಥ್ರೈಟಿಸ್ ಅಂದ ಕೂಡಲೇ ಸೊ ಜನರಲ್ ನೀವು ಹೇಳಿರೋ ಪ್ರಕಾರ ಸೊ ವಯಸ್ಸಾದವರಲ್ಲಿ ಮಾತ್ರ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಎಸ್ಪೆಷಲಿ ಒಂದು ಮಂಡಿ ನೋವು ಅನ್ನೋದು ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ವಿ. ಆದರೆ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಪ್ರತಿಯೊಂದು ಜಾಯಿಂಟಲ್ಲಿ ನೋವು ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದರದೇ ಆದ ವಿಧಗಳು ಕೂಡ ಈ ಒಂದು ಆರ್ಥ್ರೈಟಿಸಲ್ಲಿ ನೋಡ್ತಾ ಇದ್ದೀವಿ. ಸೊ ಅಷ್ಟರ ಮಟ್ಟಿಗೆ ಕಾಮನ್ ಆಗಿ ಸಫರ್ ಆಗುವಂಥ ಒಂದು ಆರ್ಥ್ರೈಟಿಸ್ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಸಫರ್ ಆಗುವಂಥದ್ರಲ್ಲಿ ನೋಡ್ತಾ ಬರ್ಬೋದು. ಸೊ ಈ ರೀತಿ ಇರುವ ಈ ಒಂದು ಆರ್ಥ್ರೈಟಿಸ್ ಅನ್ನೋದು ಸೊ ಇದರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 100 ಟೈಪ್ಸ್ ಅನ್ನೋದು ನೋಡ್ತಾ ಇದ್ದೀವಿ. ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ತುಂಬಾ ಕಾಮನ್ ಆಗಿ ಸಫರ್ ಆಗುವಂಥ ಒಂದಿಷ್ಟು ಆರ್ಥ್ರೈಟಿಸ್ ನೋಡೋದಾಗಿದ್ರೆ, ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಬೋದು, ಎರಡನೇದು ರುಮೆಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇರ್ತೀವಿ, ಅಥವಾ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಅಥವಾ ಇತ್ತೀಚೆಗೆ ಈ ಒಂದು ಚಿಕನ್ ಗುನ್ನೆ ಅಥವಾ ವೈರಲ್ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತಾ ಬರ್ಬೋದು. ಸೊ ಈ ಒಂದು 5 ರಿಂದ 6 ಆರ್ಥ್ರೈಟಿಸ್ ಏನಿದೆ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಆದರೆ ಯಾವುದೇ ಒಂದು ಆರ್ಥ್ರೈಟಿಸ್ ತಗೊಳ್ಳಿ, ಸೊ ಜನರಲಿ ಆಗುವಂಥ ಟ್ರೀಟ್ಮೆಂಟ್ ಪ್ಯಾಟರ್ನ್ ಯಾವ ರೀತಿ ಆಗ್ತಾ ಇದೆ, ಈಗ ನಮ್ಮ ಕ್ಲಿನಿಕಲ್ಲಿ ಎಷ್ಟೋ ಜನ ಪೇಷಂಟ್ಸ್ ವಿಸಿಟ್ ಆಗ್ತಾ ಇದ್ದಾರೆ. ಸೊ ಇನಿಷಿಯಲಿ ನೋವು ಶುರು ಆಗ್ತಾ ಇದೆನಾ, ಸ್ವಲ್ಪಷ್ಟು ನೋವಿನ ಮಾತ್ರೆಗಳು ತಗೊಳ್ಳೋದು, ಅಥವಾ ಕ್ಯಾಲ್ಸಿಯಂ ಮಾತ್ರೆಗಳನ್ನ ತಗೊಳ್ಳೋದು, ಮಲ್ಟಿವಿಟಮಿನ್ಸ್ ತಗೊಳ್ಳೋದು, ಅದನ್ನು ಹಾಗೆ ಮುಂದೂಡ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದರೆ ನೋವು ಅನ್ನೋದು ಬರ್ತಾ ಇದೆ ಅಂದಾಗ ನೋವಿನ ಮಾತ್ರೆ ತಗೊಳ್ಳೋದು, ನೋವನ್ನ ಕಮ್ಮಿ ಮಾಡ್ಕೊಳ್ಳೋದು. ಆದರೆ ನೋವು ಬರ್ತಾ ಇರೋದಕ್ಕೆ ಒಳಗಡೆ ಏನು ಕಾರಣ ಇದೆ, ಆ ಒಂದು ಜಾಯಿಂಟಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ, ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಅನ್ನೋದು ಆಗ್ತಾ ಇಲ್ಲ ಅಂದಾಗ ಆ ಒಂದು ಕಾಯಿಲೆಗೆ ಎಂಡ್ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಎಷ್ಟೋ ಜನ ಸಿಂಪಲ್ ಆಗಿ ಒಂದು ಕಾಮನ್ ಆರ್ಥ್ರೈಟಿಸ್ ಶುರು ಆಗಿಬಿಟ್ಟು ಕೊನೆಗೆ ಸಿವಿಯರ್ ಕಂಡೀಷನ್ಗೆ ರೀಚ್ ಆಗಿಬಿಟ್ಟು ಈ ಒಂದು ಆಪರೇಷನ್ನ ಮೊರೆ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದರೆ ಯಾವಾಗ ನಾವು ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಕಾಯಿಲೆಗೆ ಅಂದಾಗ ದಿನದಿಂದ ದಿನಕ್ಕೆ ಆ ಕಾಯಿಲೆ ಬೆಳ್ಕೊಂಡೇ ಹೋಗ್ತಾ ಬರುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ಗೆ ಈ ಒಂದು ಆರ್ಥ್ರೈಟಿಸಲ್ಲಿ ಒಳಗಾಗ್ತಾ ಇರೋದು. ಸೊ ಅದರಲ್ಲೂ ಈ ಟೈಪ್ಸಲ್ಲಿ ಮೋಸ್ಟ್ ಕಾಮನ್ ಆಗಿ ಬರುವಂಥ ಒಂದು ಆರ್ಥ್ರೈಟಿಸ್ ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ನಾನು ಹೇಳ್ತಾ ಇದ್ದೆ. ಸೊ ಜನರಲಿ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ನ ಸೊ ಡಿಫೈನ್ ಮಾಡಬೇಕು ಅಂದಲ್ಲಿ ಇದನ್ನು ನಾವು ಡಿಜೆನರೇಟಿವ್ ಡಿಸೀಸ್ ಅಂತ ಕರಿತೀವಿ. ಅಂದರೆ ಯಾವಾಗ ಈ ಒಂದು ಮೂಳೆಯಲ್ಲಿ ಸಾಂದ್ರತೆ ಅನ್ನೋದು ಕಳ್ಕೊಳ್ತಾ ಇದೆ, ಅದರ ಶಕ್ತಿ ಅನ್ನೋದು ಕಳ್ಕೊಳ್ತಾ ಇದೆ, ಅದರ ಜೊತೆಗೆ ಈ ಒಂದು ಜಾಯಿಂಟ್ಗಳ ಮಧ್ಯೆ ಇರೋ ಲುಬ್ರಿಕೆಂಟ್ ಏನಿರುತ್ತೆ, ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಆ ಒಂದು ಸೈನೋವಿಯಲ್ ಫ್ಲೂಯಿಡ್ ಕ್ವಾಂಟಿಟಿಯಲ್ಲಿ ಯಾವಾಗ ವೇರಿಯೇಷನ್ ಆಗ್ತಾ ಬರುತ್ತೆ, ಆ ಒಂದು ಜಾಯಿಂಟ್ನ ಯೂನಿಫಾರ್ಮಿಟಿ ಯಾವಾಗ ಕಳ್ಕೊಳ್ಳೋದಕ್ಕೆ ಶುರು ಆಗಿಬಿಡುತ್ತೆ, ಆ ಒಂದು ಸ್ಥಿತಿಯಲ್ಲಿ ಹುಟ್ಟತಕ್ಕಂಥ ಒಂದು ಸಮಸ್ಯೆನೇ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಸೊ ಜನರಲಿ ಆಸ್ಟಿಯೋ ಆರ್ಥ್ರೈಟಿಸ್ ಬರ್ತಕ್ಕಂಥ ಒಂದು ಏಜ್ ಪೀರಿಯಡ್ ನಾವಿಲ್ಲಿ ನೋಡೋದಾಗಿದ್ರೆ
ಒಂದು 45 ರಿಂದ 50 ವರ್ಷ ಆದಮೇಲೆ ಬರುವಂಥ ಒಂದು ಸಮಸ್ಯೆ. ಸೊ ಜನರಲಿ ಈ ಒಂದು ಕಾಯಿಲೆ ಬರೋದಕ್ಕೆ ಮೂಲ ಕಾರಣ ನಾವು ನೋಡೋದಾಗಿದ್ರೆ, ಸೊ ಒಂದು ಏಜ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದೆ ನಾನು, ಅಂದರೆ ವಯಸ್ಸು ಆಗ್ತಾ ಆಗ್ತಾ ಮೂಳೆಗಳ ಸಾಂದ್ರತೆ ಕಳೀತಾ ಇದೆ, ಹಾಗಾಗಿ ಒಂದು ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಎರಡನೇ ಕಾರಣ ನೋಡೋದಾಗಿದ್ರೆ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಜಾಗದಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರಲ್ಲಾಗಿರ್ಬೋದು, ಅಥವಾ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು, ಕಂಟಿನ್ಯೂಸ್ ಆಗಿ ಆ ಒಂದು ಜಾಯಿಂಟ್ ಮೇಲೆ ತುಂಬಾ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಸೊ ಆ ಪ್ರೆಷರ್ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಬರ್ತಾ ಇದೆ ಅಂದಾಗ ಅರ್ಲಿಯರ್ ಏಜಲ್ಲೇ ಆ ಒಂದು ಮೂಳೆಗಳ ಸಾಂದ್ರತೆ ಅನ್ನೋದು ಕಳ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಆ ಒಂದು ಸ್ಥಿತಿಯಲ್ಲಿ ಈ ಕಾಯಿಲೆ ಹುಟ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಎರಡನೇ ರೀಸನ್ ನಾವು ಇಲ್ಲಿ ನೋಡ್ತಾ ಇರೋದು ಕ್ಯಾಲ್ಶಿಯಂ ಅಥವಾ ವಿಟಮಿನ್ D3 ಡೆಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಂಡಾಗ. ಯಾಕಂದರೆ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಲೈಫ್ ಸ್ಟೈಲ್ ಕೂಡ ಯಾವ ರೀತಿ ಆಗ್ತಾ ಇದೆ, ಸೊ ಮನೆಯಲ್ಲಿ ಮಾಡ್ತಕ್ಕಂಥ ಫುಡ್ಗಿಂತಲೂ ಹೊರಗಡೆ ಸಿಗುವಂಥ ಫುಡ್ಗಳನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀವಿ. ಅಂದರೆ ಜಂಕ್ ಫುಡ್ಸ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆಗಿರ್ಬೋದು. ಸೊ ಈ ಥರ ಫುಡ್ಗಳನ್ನೇ ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂದಾಗ ದೇಹಕ್ಕೆ ಏನು ಅಗತ್ಯ ಇದೆ, ಸೊ ಅದನ್ನು ನಾವು ಫುಲ್ಫಿಲ್ ಮಾಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಕ್ಯಾಲ್ಶಿಯಂನ ಅಗತ್ಯ ಇದೆ, ವಿಟಮಿನ್ D3 ಅಗತ್ಯ ಇದೆ, ಮಲ್ಟಿವಿಟಮಿನ್ಸ್ ಏನು ನೀಡಿದೆ, ಅದು ಯಾವಾಗ ಸಿಗ್ತಾನೆ ಇಲ್ಲ ದೇಹಕ್ಕೆ ಅಂದಾಗ ಸೊ ಅರ್ಲಿಯರ್ ಏಜಲ್ಲೇ ಆ ಒಂದು ಮೂಳೆಗಳ ಶಕ್ತಿ ಕೂಡ ಕಳ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಆ ಒಂದು ಕಾರಣದಿಂದ ಕೂಡ ಎಷ್ಟೋ ಜನ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದೇ ಥರ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಇರ್ತಕ್ಕಂಥ ಒಂದು ಲೈಫ್ ಸ್ಟೈಲ್ ಕೂಡ. ಸೊ ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ, ಈಗ ಕ್ಲಿನಿಕಲ್ಲಿ ವಿಸಿಟ್ ಆದಾಗ ವಾಕಿಂಗ್ ಹೋಗೋದಾಗಿರ್ಬೋದು, ಎಕ್ಸಸೈಸ್ ಹೋಗೋದಾಗಿರ್ಬೋದು. ಸೊ ನಮ್ಗೆ ಯಾರು ಡಾಕ್ಟರ್ ಹೇಳೇ ಇಲ್ಲ ಸರ್, ಹಾಗಾಗಿ ಹೋಗಿಲ್ಲ. ಅಂದರೆ ವಾಕಿಂಗ್ ಹೋಗೋದಕ್ಕೂ ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನೋದು ಬೇಕಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಒಂದು ಸೆಡೆಂಟ್ರಿ ಲೈಫ್ನ ಲೀಡ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಯಾವುದೇ ಫಿಸಿಕಲ್ ಮೂಮೆಂಟ್ಸ್ ಇರೋದಿಲ್ಲ, ವ್ಯಾಯಾಮಗಳಿರೋದಿಲ್ಲ. ಆ ಒಂದು ಕಂಡೀಷನ್ ಏನಾಗುತ್ತೆ, ದೇಹದ ಮೇಲೆ ಅದರ ಪರಿಣಾಮ ಅನ್ನೋದು ಬಿದ್ದೇ ಬೀಳುತ್ತೆ. ಸೊ ಆ ಒಂದು ಸ್ಥಿತಿಯಲ್ಲೂ ಕೂಡ ಈ ಥರ ಆರ್ಥ್ರೈಟಿಸ್ ಅನ್ನೋ ಸಮಸ್ಯೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಈ ರೀತಿ ಹೇಳ್ತಾ ಹೋದ್ರೆ ತುಂಬಾ ಕಾರಣಗಳಿದೆ. ಈಗ ಫೀಮೇಲ್ಸಲ್ಲಿ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆದಾಗಲೂ ಕೂಡ ಈ ಒಂದು ಸಮಸ್ಯೆ ಬರ್ತಾ ಇರೋದು. ಅದೇ ಥರ ಈ ಒಂದು ಮುಟ್ಟು ನಿಂತು ಹೋಗೋ ಸಮಯದಲ್ಲಿ, ಸೊ ಪೋಸ್ಟ್ ಮೆನಪಾಸಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ಒಂದು ಸಮಯದಲ್ಲಿ ಅಂದರೆ 45-47 ವರ್ಷ ಆದಮೇಲೆ ಯಾವಾಗ ಮುಟ್ಟು ನಿಂತು ಹೋಗ್ಬಿಡುತ್ತೆ, ಅದಾದಮೇಲೆ ನೋವು ಅನ್ನೋದು ಶುರು ಆಯಿತು ಡಾಕ್ಟರ್ ಅಂತ ಹೇಳ್ತಾ ಇರೋದು ನೋಡ್ತಾ ಇದ್ದೀವಿ. ಈ ರೀತಿ ಹಲವಾರು ಕಾರಣಗಳು ನೋಡ್ತಾ ಇದ್ದೀವಿ ಒಂದು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ. ಆದರೆ ಇಲ್ಲಿ ಇಫೆಕ್ಟ್ ಮಾಡುವಂಥ ಜಾಯಿಂಟ್ಸ್ ನೋಡೋದಾಗಿದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಮೇನ್ಲಿ ಇಫೆಕ್ಟ್ ಮಾಡ್ತಾ ಇರೋದು ಲಾರ್ಜರ್ ಜಾಯಿಂಟ್ಸಲ್ಲಿ ಅಂತ ಹೇಳ್ತೀವಿ. ಅಂದರೆ ಎರಡು ದೊಡ್ಡ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ ಆ ಒಂದು ಭಾಗದಲ್ಲಿ ನೋವು ಅನ್ನೋದು ಕಾಣ್ತಾ ಇರೋದು. ಒಂದು ಮಂಡಿ ಆಗಿರ್ಬೋದು, ಅಥವಾ ಹಿಪ್ ಜಾಯಿಂಟ್ ಆಗಿರ್ಬೋದು, ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು, ಈ ಒಂದು ಭಾಗದಲ್ಲಿ ನೋವು ಅನ್ನೋದು ಶುರು ಆಗ್ತಾ ಬರೋದು. ಸೊ ಯಾವುದೇ ಒಂದು ಆರ್ಥ್ರೈಟಿಸ್ ತಗೊಳ್ಳಿ, ಇನಿಷಿಯಲಿ ನೋವಿನ ಜೊತೆಗೆ ಈ ಸಮಸ್ಯೆ ಅನ್ನೋದು ಶುರು ಆಗ್ತಾ ಬರುತ್ತೆ. ಆ ಥರ ಒಂದು ನೋವು ಅನ್ನೋದು ಕಾಣಿಸ್ಕೊಂಡಾಗ್ಲೂ ಆ ಕಾಯಿಲೆನ ನಾವು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಅದೇ ಒಂದು ಜಾಯಿಂಟಲ್ಲಿ ಊತ ಕಾಣಿಸ್ಕೊಳಕ್ಕೆ ಶುರು ಆಗೋದು. ಮೂಮೆಂಟ್ ಅನ್ನೋದು ಕಂಪ್ಲೀಟ್ ಆಗಿ ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಫೋಲ್ಡ್ ಆಗ್ತಾ ಇಲ್ಲ ಸರ್ ಕಂಪ್ಲೀಟ್ ಆಗಿ ಅನ್ನೋ ಥರ ನೋಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಯಾಕಂದರೆ ದಿನ ಕಳೀತಾ ಹೋದಷ್ಟು ಏನಾಗ್ಬಿಡುತ್ತೆ, ಎರಡು ಮೂಳೆಗಳು ಈಸಿಯಾಗಿ ಮೂಮೆಂಟ್ ಆಗಬೇಕು ಅಂದರೆ ಆ ಮೂಳೆಗಳ ಮಧ್ಯೆ ಗ್ಯಾಪ್ ಅನ್ನೋದು ಬೇಕೇ ಬೇಕು. ಸೊ ಯಾವಾಗ ಆ ಸಮಸ್ಯೆ ಅನ್ನೋದು ಶುರು ಆಗ್ತಾ ಇದೆ ಅಂದಾಗ ಇನ್ ಬಿಟ್ವೀನ್ 2 ಬೋನ್ಸ್ ಆ ಗ್ಯಾಪ್ ಅನ್ನೋದೇನಿರುತ್ತೆ, ಆ ಗ್ಯಾಪ್ ಅನ್ನೋದು ದಿನೇ ದಿನೇ ಕಮ್ಮಿ ಆಗ್ತಾ ಬರುತ್ತೆ. ಸೊ ಯಾವ ರೀತಿ ಆ ಗ್ಯಾಪ್ ರೆಡ್ಯೂಸ್ ಆಗ್ತಾ ಬರುತ್ತೆ, ಆ ರೀತಿ ಆ ಒಂದು ಜಾಯಿಂಟಲ್ಲಿ ಮೂಮೆಂಟ್ ಅನ್ನೋದು ಕೂಡ ಕಮ್ಮಿ ಆಗ್ತಾ ಬರೋದು. ಸೊ ಹಾಗಾಗಿ ಯಾವುದೇ ಒಂದು ಕಾಯಿಲೆ ಅಥವಾ ಸಮಸ್ಯೆ ಅನ್ನೋದು ಹುಟ್ಕೊಂಡಿದೆ ಅಂದಾಗ ಇನಿಷಿಯಲ್ ಪೀರಿಯಡಲ್ಲೇ ಅದಕ್ಕೆ ಒಂದು ಟ್ರೀಟ್ಮೆಂಟ್ ತಗೊಂಡಾಗ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ದಿನದಿಂದ ದಿನಕ್ಕೆ ಅದ್ರ ಕಾಂಪ್ಲಿಕೇಶನ್ಸ್ ನಾವು ಎದುರಿಸಲೇಬೇಕಾಗುತ್ತೆ ಅಂತ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನೋಡ್ತಾ ಬರ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಉಮಾವತಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವರೇ. ನಮಸ್ಕಾರ ಮೇಡಮ್ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಸರ್, ಕೈ ಹಸ್ತ ತುಂಬಾ ಕಡ್ತಾ ಬರ್ತಾ ಇದೆ ಈಗ 5 ದಿವಸದಿಂದ. ಓಕೆ ಮಾ. ನಮಸ್ಕಾರ ಮೇಡಮ್. ಹಲೋ ಹೇಳಿ ಮಾ, ಏನು ಸಮಸ್ಯೆ ಆಗ್ತಿದೆ ಹೇಳಿ. ಅದೇ ಕೈ ಹಸ್ತ ತುಂಬಾ ಕಡ್ತಾ ಬರುತ್ತೆ ಸರ್. ಓಕೆ. ಈಗ ಒಂದು 5 ದಿವಸದಿಂದ ತುಂಬಾ ಕಡ್ತಾ ಬರ್ತಿದೆ ಸರ್. ಮತ್ತೆ ಬೇರೆ ಏನು ಸಮಸ್ಯೆ ಆಗ್ತಿದೆ ಮಾ? ಬೇರೆ ಇನ್ನೇನು ಸಮಸ್ಯೆ ಇಲ್ಲ, ಅದೇ ಹಸ್ತ ತುಂಬಾ ಕೆರ್ಕಬೇಕು ಅಂದ್ರೆ ಅಷ್ಟು ಇಷ್ಟ ಅಲ್ಲ. ಅಂದ್ರೆ ಚರ್ಮ ಕೂಡ ಪೀಲ್ ಆಗಿ ಬರ್ತಾ ಇದೆ ಮಾ ಕೆರೆತ ಬಂದಾಗ? ಆ ತರ ಏನಿಲ್ಲ. ಇಲ್ಲ, ಬರೀ ಹಂಗೆ ಸುಮ್ಮನೆ ಕಡ್ತಾ ಬರುತ್ತೆ. ಓಕೆ. ಸೊ ನಿಮ್ಮ ವಯಸ್ಸು ಎಷ್ಟಮ್ಮ? ವಯಸ್ಸು 49. 49 ವರ್ಷ. ಓಕೆ ಅಮ್ಮ, ಯಾವುದೇ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಸೊ ಈ ಥರ ಒಂದು ಚರ್ಮದ ಸಮಸ್ಯೆ ಬಂದಾಗ, ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಆದಾಗಲೂ ಕೂಡ ಈ ಥರ ಸಮಸ್ಯೆ ನೋಡ್ತಾ ಬರ್ತೀವಿ. ಚರ್ಮದ ಸಮಸ್ಯೆ ಏನೇ ಆಗಿದ್ರು ಅಮ್ಮ, ಫಸ್ಟ್ ಎಕ್ಸಾಮಿನೇಷನ್ ಮೂಲಕ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ
ಹಲವಾರು ಕಾಯಿಲೆಗಳಿದೆ ಈ ಒಂದು ಸ್ಕಿನ್ ಸಮಸ್ಯೆಯಲ್ಲಿ ನೋಡ್ತಾ ಇರೋದು. ಅದನ್ನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಮೆಡಿಕೇಶನ್ ಅದು ಕೊಟ್ಟಾಗ ಆ ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ ಒಂದ್ಸಲ ಬಂದು ನೀವು ಭೇಟಿ ಆದಲ್ಲಿ ಫಸ್ಟು ಎಕ್ಸಾಮಿನೇಷನ್ ಮಾಡಿ ನೋಡ್ಬೋದು ಕಾಯಿಲೆ ಏನಿದೆ, ಹೇಗೆ ಶುರು ಆಯಿತು, ಅದು ಆಗಿರೋದಕ್ಕೆ ಏನು ಕಾರಣ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಮಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ತಾವೇ ಹೇಳ್ದಂಗೆ ಎಲ್ಲಾ ನೋವು ಆರ್ಥ್ರೈಟಿಸ್ ಅಲ್ಲ, ಹಾಗಾದ್ರೆ ಆರ್ಥ್ರೈಟಿಸ್ನ ಲಕ್ಷಣ ಹೇಗಿರುತ್ತೆ? ಸೊ ಜನರಲಿ ಪ್ರತಿಯೊಂದು ಟೈಪ್ಸಲ್ಲೂ ಕೂಡ ಡಿಫ್ರೆಂಟ್ ಆಗಿ ನೋಡ್ತಾ ಬರ್ತೀವಿ ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಲಾರ್ಜರ್ ಜಾಯಿಂಟ್ಸ್ ಅಲ್ಲಿ ಇಫೆಕ್ಟ್ ಆಗ್ತಾ ಇದೆ, ನೋವು ಬರ್ತಾ ಇದೆ, ಅಥವಾ ಒಂದು ಜಾಯಿಂಟ್ ಅಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ, ಜಾಯಿಂಟ್ ಯೂನಿಫಾರ್ಮಿಟಿ ಅನ್ನೋದು ಕಳ್ಕೊಳ್ತಾ ಇದೆ. ಸೊ ಅದೇ ತರ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ, ರುಮೆಟೆಡ್ ಆರ್ಥ್ರೈಟಿಸ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಸೊ ಜನರಲಿ ನಮ್ಮ ಇಮ್ಯೂನ್ ಸಿಸ್ಟಮೇ ಯಾವಾಗ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾ ಇದೆ, ಆ ಒಂದು ಸ್ಥಿತಿಯಲ್ಲಿ ಹುಡ್ತಕ್ಕಂಥ ಒಂದು ಸಮಸ್ಯೆ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಸೊ ಈ ಒಂದು ಸಮಸ್ಯೆಯಲ್ಲಿ ಏನಾಗ್ತಾ ಇದೆ, ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ಯಾವ ರೀತಿ ಲಾರ್ಜರ್ ಜಾಯಿಂಟ್ಸ್ ಇಫೆಕ್ಟ್ ಆಗುತ್ತೆ, ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಸ್ಮಾಲರ್ ಜಾಯಿಂಟ್ಸ್ ಇಂದ ಈ ಒಂದು ಸಮಸ್ಯೆ ಅನ್ನೋದು ಹುಡ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಅಂದ್ರೆ ಕೈ ಬೆರಳುಗಳಲ್ಲಿ ನೋವು ಅನ್ನೋದು ಇನಿಷಿಯಲಿ ಸ್ಟಾರ್ಟ್ ಆಗ್ತಾ ಬರುತ್ತೆ. ಆ ಥರ ಒಂದು ನೋವು ಅನ್ನೋದು ಶುರು ಆದಾಗ ಸೊ ವಿದಿನ್ 15 days ಆರ್ 1 month ಅಲ್ಲೇ ಸಿವಿಯರ್ ಕಂಡೀಷನ್ಗೂ ಕೂಡ ತಲುಪೋ ಚಾನ್ಸಸ್ ಇರುತ್ತೆ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ. ಎಷ್ಟೋ ಜನ ಈ ರುಮೆಟೆಡ್ ಆರ್ಥ್ರೈಟಿಸ್ ಇರೋ ಪೇಷಂಟ್ಸ್ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ, ಮುಂಚೆನೆ ಎದ್ದಾಗ ಒಂದು ಲೋಟ ಕೂಡ ಎತ್ತಕ್ಕಾಗಲ್ಲ, ಅಷ್ಟ್ರ ಮಟ್ಟಿಗೆ ಆ ಒಂದು ಜಾಯಿಂಟ್ಸ್ ಅಲ್ಲಿ ನೋವು ಅನ್ನೋದು ಕಾಣ್ತಾ ಇದೆ. ಸೊ ಅದನ್ನೇ ನಾವು ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಮುಂಜಾನೆ ಆ ಒಂದು ಜಾಯಿಂಟ್ಸ್ ಅಲ್ಲಿ ಮೂವ್ಮೆಂಟ್ ಕೂಡ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ಅಷ್ಟ್ರ ಮಟ್ಟಿಗೆ ಆ ಒಂದು ಜಾಯಿಂಟ್ಸ್ ಅಲ್ಲಿ ಸ್ಟಿಫ್ನೆಸ್ ಅನ್ನೋದು ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಇದೇ ಒಂದು ಬೆರಳುಗಳಲ್ಲಿ ಊತ ಕಾಣಿಸ್ಕೊಳ್ಳೋದು, ಆ ಮೂವ್ಮೆಂಟ್ ಅನ್ನೋದು ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅನ್ವಾಂಟೆಡ್ ಗ್ರೋತ್ ಅಂದರೆ ಗಂಟುಗಳು ಫಾರ್ಮೇಷನ್ ಆಗ್ತಾ ಬರೋದು ಆ ಒಂದು ಜಾಯಿಂಟ್ಗಳ ಮಧ್ಯದಲ್ಲಿ. ಸೊ ಇನ್ನೂ ಹಾಗೆ ಬಿಡ್ತಾ ಬಂದಲ್ಲಿ ಆ ಒಂದು ಜಾಯಿಂಟ್ನ ಶೇಪ್ ಕೂಡ ಕಳ್ಕೊಳ್ಳೋ ಒಂದು ಸ್ಥಿತಿಗೆ ಹೋಗ್ತಾ ಇದೆ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ. ಸೊ ಅದನ್ನೇ ನಾವು ಡಿಫಾರ್ಮಿಟಿ ಅಂತ ಹೇಳ್ತಾ ಇರ್ತೀವಿ ಯಾವಾಗ ಒಂದು ಜಾಯಿಂಟ್ನ ಯೂನಿಫಾರ್ಮಿಟಿ ಕಳ್ಕೊಂಡಿದೆ ಅಥವಾ ಶೇಪ್ ಅನ್ನೋದು ಕಳೆದೋಗಿದೆ ಅಂದಾಗ ಯಾವುದೇ ಒಂದು ಮೆಡಿಸಿನ್ಸಿಂದ ಅದನ್ನು ಮತ್ತೆ ಸರಿಪಡಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ರುಮೆಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ಗಳು ಇನಿಷಿಯಲ್ ಪೀರಿಯಡಲ್ಲಿ ಅಂದರೆ ಕಾಯಿಲೆ ಅನ್ನೋದು ಡಯಾಗ್ನೋಸ್ ಆಗಿದೆ ಅಂದಾಗ ಆದಷ್ಟು ಬೇಗ ಡಿಫಾರ್ಮಿಟಿ ಆಗೋಕ್ಕಿಂತ ಮುಂಚೆನೇ ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಆವಾಗ ಯಾವುದೇ ಒಂದು ಜಾಯಿಂಟಿಗೂ ಆ ರೀತಿ ಇರ್ರಿವರ್ಸಿಬಲ್ ಚೇಂಜಸ್ ಆಗೋಕ್ಕಿಂತ ಮುಂಚೆನೇ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಡಿಫಾರ್ಮಿಟಿ ಆದಮೇಲೆ ಏನಾಗ್ಬಿಡುತ್ತೆ, ಬೇರೆ ಒಂದು ಜಾಯಿಂಟ್ಗಳನ್ನು ಡಿಫಾರ್ಮಿಟಿ ಆಗದೆ ಇರೋ ಥರ ನೋಡ್ಕೋಬೋದು ಹೊರತಾಗಿ ಆ ಒಂದು ಜಾಯಿಂಟ್ನ ಮತ್ತೆ ನಾರ್ಮಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಇನಿಷಿಯಲ್ ಪೀರಿಯಡಲ್ಲಿ ತೊಗೊಳ್ಳೋದು ತುಂಬಾ ಮುಖ್ಯ ಇದೆ. ಅದರಲ್ಲಿ ಯಾರಿಗೆ ಗೊತ್ತಾಗ್ತಾ ಇಲ್ಲ ಈ ಒಂದು ಆರ್ಥ್ರೈಟಿಸಲ್ಲಿ ಈಗ ರುಮೆಟೆಡ್ ಆರ್ಥ್ರೈಟಿಸ್ ಇದೆನಾ ಅಥವಾ ಬೇರೆ ಆರ್ಥ್ರೈಟಿಸ್ ಇದೆ ಅನ್ನೋದಕ್ಕೆ ಡಯಾಗ್ನೋಸ್ ಮಾಡೋದಕ್ಕೆ ಅದರದೇ ಆದ ಒಂದಿಷ್ಟು ರಕ್ತ ಪರೀಕ್ಷೆಗಳು ಕೂಡ ಇರುತ್ತೆ. ಒಂದು CRP ಅಂತ ಹೇಳ್ತೀವಿ ಅಂದರೆ ಸಿ ರಿಯಾಕ್ಟಿವ್ ಪ್ರೋಟೀನ್, 0 ಇಂದ 20 ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವಾಗ ಅದು ಜಾಸ್ತಿ ಆಗ್ತಾ ಬರ್ತಾ ಇದೆ ಅಂದಾಗ ಅದನ್ನು ಎಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾ ಬರೋದು. ಎರಡನೇದಾಗಿ ಬಂದುಬಿಟ್ಟು ESR ಅಂತ ಹೇಳ್ತೀವಿ ಅಂದರೆ ಎರಿಥ್ರೋಸೈಟಿಕ್ ಸೆಡ್ಮೆಂಟೇಷನ್ ರೇಟ್. ಸೊ ಇದು ಕೂಡ ಎರಡನೇ ಪರೀಕ್ಷೆ ಅಂತ ಹೇಳ್ಬೋದು. ಮೂರನೇದಾಗಿ ASLO ಅಂತ ಹೇಳ್ತೀವಿ. ಮತ್ತು ನಾಲ್ಕನೇದಾಗಿ RA ಫ್ಯಾಕ್ಟರ್ ಒಂದು. ಈ 4 ಪರೀಕ್ಷೆಗಳು ಮಾಡಿದಾಗ ಎಕ್ಸಾಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಇದು ರುಮೆಟೆಡ್ ಆರ್ಥ್ರೈಟಿಸ್ ಇದೆನಾ ಅಥವಾ ಬೇರೆ ಒಂದು ಆರ್ಥ್ರೈಟಿಸ್ ಇದೆ ಅನ್ನೋದ್ರ ಬಗ್ಗೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ಚಿತ್ರದುರ್ಗದಿಂದ, ಶ್ರೀನಿವಾಸ್ ಕರೆ ಮಾಡಿದ. ನಮಸ್ತೆ ಶ್ರೀನಿವಾಸ್ ಅವರೇ. ಶ್ರೀನಿವಾಸ್ ಅವರೇ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಶ್ರೀನಿವಾಸ್ ಅವರೇ, ಹೇಳಿ. ಸರ್ ಏನಿಲ್ಲ, ನಾವು ನಿಂತ್ಕೊಂಡಾಗ ಜಾಸ್ತಿ ಹೊತ್ತು ಏನಾದ್ರು ನಿಂತ್ಕೊಂಡಾಗ ಕಾಲು ದಪ್ಪ ಆಗೋದು, ನೋಯೋದು, ಮತ್ತೆ ಕುತ್ಕೊಳ್ಳಕ್ಕಾಗಲ್ಲ, ಮತ್ತೆ ಕೈ ಬೆರಳುಗಳು ಮಟ್ಟಕ್ಕಾಗಲ್ಲ, ಈ ತರ ಪೇನ್ಗಳು ಕಾಡ್ತಾ ಇದೆ ಸರ್. ಎಷ್ಟು ದಿವಸ ಆಯ್ತು ಸರ್ ಈಗ? ಸರ್ ಈಗ ಮ್ಯಾಕ್ಸಿಮಮ್ ಒಂದು 6 months ಇಂದ ಈ ತರ ಆಗ್ತದೆ. 6 ತಿಂಗಳಾಗಿದೆ. ಎಲ್ಲ ತೋರಿಸಿದ್ದೀರಾ ಈಗ ಇಷ್ಟಕ್ಕೆ ಮುಂಚೆ? ಸರ್ ಇವ್ರ ಹತ್ರ ಚಾರ್ಟರ್ಡ್ ಡಯಾಗ್ನೋಸ್ಟಿಕ್ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇದೆಯಲ್ಲ ಚಂದ್ರಶೇಖರ್ ಡಾಕ್ಟರ್, ಅವ್ರ ಹತ್ರ ತೋರಿಸಿದ್ದೆ ಸರ್. ಮತ್ತೆ ಕಂಟಿನ್ಯೂಷನ್ ಹೋಗಕ್ ಆಗ್ಲಿಲ್ಲ, ನಮ್ಗೆ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಕಾಯಿಲೆ ಅಂದ್ರೆ ಏನಂತ ಡಯಾಗ್ನೋಸ್ ಏನಾದ್ರು ಮಾಡಿದ್ರಾ ಅಥವಾ ಹೇಗೆ? ಅಂದ್ರೆ ಟ್ಯಾಬ್ಲೆಟ್ಸ್ ಕೊಡ್ತಿದ್ರಿ ಸರ್, ಅದು ಹಾಗಾಗಿ ಬಹಳ ಅದು ಎಸ್ಪೆಷಲಿ ತೋರ್ ಬೆರಳು ಅವೆಲ್ಲ ಮುಟ್ಟಕ್ ಆಗಲ್ಲ, ಬಹಳ ಟಫ್ ಅನ್ಸುತ್ತೆ. ನಿಮ್ಮ ವಯಸ್ಸು ಎಷ್ಟೀಗ ಶ್ರೀನಿವಾಸ್ ಅವರೇ? 30 ಸರ್. 30 ವರ್ಷ. ಒಂದು ನೋಡಿ, ಈಗ 6 ತಿಂಗಳ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸ್ಪೆಷಲಿ ಆ ಸ್ಮಾಲರ್ ಜಾಯಿಂಟ್ಸ್ ಅಲ್ಲಿ ಮೂವ್ಮೆಂಟ್ ಕೂಡ ಆಗ್ತಾ ಇಲ್ಲ. ಸೊ ಇದು ಕೂಡ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಕೂಡ ಈ ತರ ಲಕ್ಷಣ ನೋಡ್ತಾ ಇರ್ತೀವಿ.
ಅದು ಬಿಟ್ಟರೆ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಸೊ ಬೆಟರ್ ಸೈಡ್ ಒಂದ್ಸಲ ರಕ್ತ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ ಸರ್ ಇಲ್ಲಿ. ಯಾಕಂದರೆ ರಕ್ತ ಪರೀಕ್ಷೆ ಮಾಡಿದಾಗ ಎಕ್ಸಾಕ್ಟಾಗಿ ನಿಮ್ಮ ಕಾಯಿಲೆನ ಡಯಾಗ್ನೋಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಟ್ಯಾಬ್ಲೆಟ್ ತೊಗೊಳ್ಳೋದೊಂದು, ಟ್ರೀಟ್ಮೆಂಟ್ ಆಗ್ತಾ ಇರೋದೊಂದು, ಕಾಯಿಲೆ ಇರೋದೊಂದು ಅಂದಾಗ ಆ ಕಾಯಿಲೆ ಇನ್ನೂ ಒಳಗಡೆ ಹಾಗೆ ಬೆಳೀತಾನೆ ಹೋಗುತ್ತೆ. ಯಾವಾಗ ನಾವು ಕರೆಕ್ಟ್ ಕಾಯಿಲೆನ ಡಯಾಗ್ನೋಸ್ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ಚಿತ್ರದುರ್ಗ ಅಂತ ಇದ್ದೀರಾ, ದಾವಣಗೆರೆಯಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚ್ ಇದೆ. ಸೊ ಒಂದ್ಸಲ ಬಂದು ಫಸ್ಟ್ ಭೇಟಿಯಾಗಿ ಎಕ್ಸಾಮಿನೇಷನ್ ಎಲ್ಲ ಮಾಡಿಬಿಟ್ಟು ಕಾಯಿಲೆ ಏನಿದೆ, ಅದು ಬಂದಿರೋದಕ್ಕೆ ಏನು ಕಾರಣ ಇದೆ, ಅದಕ್ಕೆ ಏನು ಪರೀಕ್ಷೆಗಳ ಅಗತ್ಯ ಇದೆ, ಎಲ್ಲ ಒಂದು ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಡೋದ್ರಲ್ಲೂ ಹೆಲ್ಪ್ ಮಾಡ್ತೀವಿ. ಅದೇ ಥರ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಬೋದು, ಯಾವುದೇ ಒಂದು ಆರ್ಥ್ರೈಟಿಸ್ ಇದ್ದರೂ ಕೂಡ ಹೋಮಿಯೋಪತಿಯಲ್ಲಿ ಒಳ್ಳೆ ಮೆಡಿಕೇಷನ್ ಇದೆ. ಎಷ್ಟೋ ಜನರಿಗೆ ಆಲ್ರೆಡಿ ಹೆಲ್ಪ್ ಕೂಡ ಆಗ್ತಾ ಇದೆ. ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ವಯಸ್ಸು ಕೂಡ ಚಿಕ್ಕದಿದೆ. ಈ ಒಂದು ವಯಸ್ಸಿನಲ್ಲಿ ಕಾಯಿಲೆನ ಸಂಪೂರ್ಣವಾಗಿ ಕೂಡ ಸೊಲ್ಯೂಷನ್ ಕೊಡ್ಬೋದು ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ತಾವು ಆರ್ಥ್ರೈಟಿಸ್ ಬಗ್ಗೆ ಅಂದ್ರೆ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ರಿ, ಪ್ಲೀಸ್ ಮುಂದುವರಿಸಿ. ನಿಜವಾಗ್ಲೂ ಈಗ ರುಮೆಟೆಡ್ ಆರ್ಥ್ರೈಟಿಸ್ ಆದಮೇಲೆ ನೆಕ್ಸ್ಟ್ ಮೋಸ್ಟ್ ಕಾಮನ್ ಅಂದರೆ ಗೌಟಿ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದಮ್ಮ. ಸೊ ಗೌಟಿ ಆರ್ಥ್ರೈಟಿಸ್ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ದೇಹದಲ್ಲಿರೋ ಯೂರಿಕ್ ಆ್ಯಸಿಡ್ ಅಂಶ ಅನ್ನೋದು ಯಾವಾಗ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಜನರಲಿ ಯೂರಿಕ್ ಆ್ಯಸಿಡ್ ನಾರ್ಮಲ್ ವ್ಯಾಲ್ಯೂಸ್ ನಾವು ನೋಡೋದಾಗಿದ್ರೆ ಅರೌಂಡ್ 3.5 ಅಪ್ ಟು 6.5, 7ವರೆಗೂ ಅದನ್ನು ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ 7ಗಿಂತಲೂ ಅದು ಜಾಸ್ತಿ ಆಗ್ತಾ ಬರ್ತಾ ಇದೆ, ಅದು ಜಾಸ್ತಿ ಆಗೋದಕ್ಕೂ ಮೇನ್ ಕಾರಣ ಅಂದರೆ ನಮ್ಮ ಲೈಫ್ ಸ್ಟೈಲು, ಸೆಡೆಂಟರಿ ಲೈಫ್ ಆಗಿರ್ಬೋದು, ನಾವು ತೊಗೊಳ್ತಕ್ಕಂಥ ಫುಡ್ ಆಗಿರ್ಬೋದು, ರಿಚ್ ಪ್ರೋಟೀನ್ ಕಂಟೆಂಟ್ ಇರುವಂಥ ಫುಡ್ ರೆಗ್ಯುಲರ್ ಆಗಿ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂದಾಗ ಆ ಒಂದು ಯೂರಿಕ್ ಆ್ಯಸಿಡ್ ಅಂಶ ಅನ್ನೋದು ಕಿಡ್ನಿಯ ಮೂಲಕ ರೆಗ್ಯುಲರ್ ಆಗಿ ಎಕ್ಸ್ಕ್ರೀಟ್ ಆಗ್ತಾ ಬರಬೇಕು. ಸೊ ಯಾವಾಗ ಕಿಡ್ನಿ ಫಂಕ್ಷನಿಂಗಲ್ಲೂ ಸ್ವಲ್ಪಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಅಂದಾಗ ಆ ಒಂದು ಯೂರಿಕ್ ಆ್ಯಸಿಡ್ ಅಂಶ ದಿನೇ ದಿನೇ ಯಾವ ರೀತಿ ಬೆಳೀತಾ ಹೋಗುತ್ತೆ, ಸೊ ಅದು ಬ್ಲಡ್ನ ಮೂಲಕ ಈ ಒಂದು ಎಂಡ್ ಪಾರ್ಟ್ಸ್ ಅಂತ ಹೇಳ್ತೀವಿ, ಈಗ ಕೈ ಬೆರಳುಗಳಲ್ಲಾಗಿರ್ಬೋದು, ಕಾಲು ಬೆರಳುಗಳಲ್ಲಾಗಿರ್ಬೋದು, ಸೊ ಅದು ಯಾವಾಗ ಹರಡೋದಕ್ಕೆ ಶುರು ಮಾಡ್ತಾ ಬರುತ್ತೆ. ಸೊ ಆ ಒಂದು ಯೂರಿಕ್ ಆ್ಯಸಿಡ್ ಅಂಶ ಯಾವಾಗ ಈ ಒಂದು ಜಾಯಿಂಟ್ಸ್ ಮಧ್ಯದಲ್ಲಿ ಹರಡೋದಕ್ಕೆ ಶುರು ಮಾಡ್ತಾ ಬರುತ್ತೆ, ಆ ಜಾಯಿಂಟ್ಸ್ ಮಧ್ಯದಲ್ಲಿ ಏನಾಗ್ಬಿಡುತ್ತೆ, ಆ ಒಂದು ಜೆಲ್ನ ಜೊತೆಗೆ ಕೂಡ್ಕೊಂಡ್ಬಿಟ್ಟು ಒಂದು ಕ್ರಿಸ್ಟಲ್ ಫಾರ್ಮೇಷನ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಯಾವಾಗ ಕ್ರಿಸ್ಟಲೈನ್ ಫಾರ್ಮೇಷನ್ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ, ಆ ಒಂದು ಜಾಯಿಂಟಲ್ಲಿ ಮೂಮೆಂಟೇ ಮಾಡೋದಕ್ಕೆ ಆಗ್ತಾ ಇಲ್ಲ ನನಗೆ ಅನ್ನೋ ಒಂದು ಸ್ಥಿತಿಗೆ ನೋವು ಅನ್ನೋದು ಬೆಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಸೊ ಯಾವ ರೀತಿ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಲಾರ್ಜರ್ ಜಾಯಿಂಟ್ಸಿಗೆ ಇಫೆಕ್ಟ್ ಆಗ್ತಾ ಇತ್ತು, ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಸ್ಮಾಲರ್ ಜಾಯಿಂಟ್ಸಿಗೆ ಇಫೆಕ್ಟ್ ಆಗ್ತಾ ಇತ್ತು, ಅದೇ ಥರ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಈ ಒಂದು ಗೌಟಿ ಆರ್ಥ್ರೈಟಿಸಲ್ಲಿ ನೋಡೋದಾಗಿದ್ರೆ ಕಾಲಿನ ಹೆಬ್ಬೆರಳಿಂದ ಈ ಒಂದು ನೋವು ಅನ್ನೋದು ಶುರು ಆಗ್ತಾ ಬರೋದು. ಕಾಲಿನ ಹೆಬ್ಬೆರಳಲ್ಲಿ ಊತ ಅನ್ನೋದು ಕಾಣಿಸೋಕೆ ಶುರು ಆಗ್ಬಿಡುತ್ತೆ. ಆ ಒಂದು ಜಾಯಿಂಟಲ್ಲಿ ಮೂವ್ಮೆಂಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಸ್ವಲ್ಪ ಕಾಲು ನೆಲಕ್ಕೆ ಟಚ್ ಆದರೂ ಸಾಕು ತುಂಬ ನೋವು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಒಂದು ಪೇನ್ನ ಇಂಟೆನ್ಸಿಟಿ ನೋಡ್ತಾ ಬರ್ಬೋದು ಈ ಒಂದು ಗೌಟಿ ಆರ್ಥ್ರೈಟಿಸಲ್ಲಿ. ಸೊ ಇನ್ನೂ ಹಾಗೆ ನಿರ್ಲಕ್ಷ್ಯ ಮಾಡ್ತಾ ಬಂದಲ್ಲಿ ಒಂದು ಜಾಯಿಂಟಿಂದ ಇನ್ನೊಂದು ಜಾಯಿಂಟಿಗೆ ಆ ಒಂದು ಕಾಯಿಲೆ ಹರಡೋದಕ್ಕೆ ಶುರು ಆಗ್ತಾ ಬರ್ತಾ ಇರುತ್ತೆ ಅಂತ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಜಗದಾಂಬ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಗದಾಂಬ ಅವರೇ. ಸಿರಾ ತಾಲೂಕು ತುಮಕೂರು ಜಿಲ್ಲೆ ಮೇಡಮ್ ಅವ್ರೆ. ನಮ್ಗೆ ಶುಗರ್ ಬಂದು 20 ವರ್ಷ ಆಗಿದೆ ಮೇಡಮ್ ಅವ್ರೆ. ಅವಾಗಿಂದ ನೋವಿರ್ಲಿಲ್ಲ ನನ್ಗೆ. ಈಗ ಒಂದ್ 2-3 ತಿಂಗಳಿಂದ ಈ ತೊಡೆಯಿಂದ ಹಿಡ್ದು ಕಾಲು ಇಂಬಡಿವರೆಗೂ ನೋವು ಅಂದ್ರೆ ತಡೆಯಕ್ಕೆ ಆಗ್ತಾ ಇಲ್ಲ, ಪಾದ ಊರೋದಕ್ಕೂ ಆಗ್ತಾ ಇಲ್ಲ. ಈಗ ನಿಮ್ಮ ವಯಸ್ಸೆಷ್ಟಮ್ಮ? 70 ವರ್ಷ. ಈಗ ಶುಗರ್ಗೆ ಏನ್ ಮಾತ್ರೆ ತಗೋತಾ ಇದ್ದೀರಾ? ಮಾಮೂಲಿ ಮುದ್ರಂಗಪ್ಪ ಡಾಕ್ಟರ್ ಹತ್ರ ತುಮಕೂರು, ಓಕೆ, ಅವ್ರ ಹತ್ರ ಬರ್ಸ್ಕೊ ಬಂದು ಮಾತ್ರೆ ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದೀವಿ. ಡೈಲಿ ಎಷ್ಟು ಟ್ಯಾಬ್ಲೆಟ್ಸ್ ತಗೊಳ್ಳೋದಮ್ಮ ಶುಗರ್ಗೆ? ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು ಡಾಕ್ಟ್ರೆ. ಅದು ಒಂಥರ ಅಲ್ಲ, BP, ಶುಗರು, ಉಪ್ಸ ಇದೆ, ಮೂಲವ್ಯಾಧಿ ಇದೆ. ಓಕೆ ಅಮ್ಮ. ಸೊ ಏನಾಗ್ಬಿಡುತ್ತೆ ಅಮ್ಮ, ಈಗ ಆಲ್ರೆಡಿ 20 ವರ್ಷದಿಂದ ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾ ಇದ್ದೀರಾ, ಹೌದಾ? ಹೌದು ಡಾಕ್ಟ್ರೆ. ಸೊ ಈಗ 20 ವರ್ಷದಿಂದ ಸಿಕ್ಲಿಲ್ಲ ಅಂದ್ರೆ ಸಿದ್ಧಾರ್ಥ ಆಸ್ಪತ್ರೆಗೆ ಹೋಗ್ತೀನಿ. ಅವಾಗ ಮಾತ್ರೆ ಚೇಂಜ್ ಮಾಡಿಸ್ತಾ ಇರ್ತೀನಿ. ಓಕೆ ಅಮ್ಮ. ಸೊ ಜನರಲಿ ಏನಾಗ್ಬಿಡುತ್ತೆ, ತಡೆಯಕ್ಕೆ ಆಗಲ್ಲ ಡಾಕ್ಟ್ರೆ. ಪೂರ್ತಿ ಡೌನ್ ಆಗಿ ಹೋಗ್ಬಿಟ್ಟಿದ್ದೀನಿ, ನೋವಿಂದಾನ ಪೂರ್ತಿ ಡೌನ್ ಆಗಿ ಹೋಗ್ಬಿಟ್ಟಿದ್ದೀನಿ. ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ. ಮೇನ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಈ ತರ ಸಮಸ್ಯೆಗಳು ಯಾಕೆ ಇಷ್ಟು ಸಿವಿಯರ್ ಆಗುತ್ತೆ ಅಂದ್ರೆ ದೇಹದಲ್ಲಿ ಈ ಒಂದು ನಾರ್ಮಲ್ ಮೆಟಬಾಲಿಸಮ್ ಏನಿರುತ್ತೆ, ಅಂದ್ರೆ ದೇಹದ ಕ್ರಿಯೆ ಏನಿದೆ ನ್ಯಾಚುರಲ್ ಆಗಿ ನಡೀತಾ ಇದೆ ಅಂದಾಗ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಯಾವಾಗ ನಾವು ಟ್ಯಾಬ್ಲೆಟ್ಸ್ಗಳ ಮೂಲಕ ದೇಹನ ನಡೆಸ್ತಾ ಇದ್ದೀವಿ ಅಂದ್ರೆ, ಈಗ ಶುಗರ್ ಬಂತು ಅಂತ ಅದಕ್ಕೆ ಮಾತ್ರೆ ತಗೊಳ್ಳೋದು, BP ಬಂತು ಅಂತ ಅದಕ್ಕೆ ಮಾತ್ರೆ ತಗೊಳ್ಳೋದು, ಉಬ್ಸ ಬಂತು ಅಂತ ಅದಕ್ಕೆ ಮಾತ್ರೆ ತಗೊಳ್ಳೋದು, ಅಂದ್ರೆ
ನಾವು ನ್ಯಾಚುರಲ್ ಆಗಿಂತಲೂ ಈ ಆರ್ಟಿಫಿಷಿಯಲ್ ಟ್ಯಾಬ್ಲೆಟ್ಸ್ ಮೂಲಕನೇ ದೇಹ ನಡೆಸ್ತಾ ಇದೀವಿ ಅಂದಾಗ ದಿನದಿಂದ ದಿನಕ್ಕೆ ದೇಹದ ಶಕ್ತಿ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಯಾವ ರೀತಿ ಆ ಶಕ್ತಿ ಕುಗ್ಗುತ್ತಾ ಹೋಗುತ್ತೆ, ದೇಹದಲ್ಲಿರೋ ಈ ಮೀನ್ ಖಂಡಗಳಾಗಿರ್ಬೋದು, ಮಸಲ್ಸ್ ಆಗಿರ್ಬೋದು, ಅದ್ರ ಶಕ್ತಿ ಕೂಡ ಕಮ್ಮಿ ಆಗ್ತಾ ಬರೋದು, ರಕ್ತನಾಳದಲ್ಲಿ ರಕ್ತ ಸಂಚಾರ ಎಷ್ಟಾಗ್ಬೇಕು ಅದು ಕೂಡ ಆಗೋದಿಲ್ಲ. ಈ ಎಲ್ಲ ಕಾರಣಗಳ ಮೂಲಕ ಏನಾಗ್ಬಿಡುತ್ತೆ, ಈ ಥರ ನೋವುಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಬರೋದು. ಆದರೆ ನಮ್ಮ ಹೋಮಿಯೋಪತಿಲಿ ಮೇನ್ ಆಗಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದಮ್ಮ, ಯಾವುದೇ ಒಬ್ಬ ಪೇಷಂಟು ಒಂದು ಸಮಸ್ಯೆಯಿಂದ ಬಂದಿದ್ದಾನೆ ಅಂದಾಗ ಮತ್ತೆ ಅದರಿಂದ ಬೇರೆ ಸಮಸ್ಯೆಗಳು ಮೆಡಿಸಿನ್ಸ್ ಕೊಟ್ಟಾಗ ಬರಬಾರ್ದು, ಅಂದರೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಆಗದೆ ಇರೋ ಥರ ಫಸ್ಟ್ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಮ್ಮ. ಅದ್ರ ಜೊತೆಗೆ ಇರೋ ಒಂದು ಕಾಯಿಲೆನ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೋಬೇಕು, ಆ ಕಾಯಿಲೆ ಬಂದಿರೋದಕ್ಕೆ ಏನು ಕಾರಣ ಇದೆ ಅದನ್ನು ಯಾವ ರೀತಿ ಬುಡ ಸಮೇತ ತೆಗೆದುಹಾಕಬೇಕು, ಈ ರೀತಿ ಒಂದು ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿನೇ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಈ ಒಂದು ಟೈಪ್ 2 ಡಯಾಬಿಟಿಸಲ್ಲೂ ಕೂಡ ಕಂಪ್ಲೀಟ್ ಕಂಟ್ರೋಲ್ ಬರ್ತಾ ಇರೋದು ನೋಡ್ತಾ ಇದ್ದೀವಿ ಪೇಷಂಟ್ಸ್ಗಳಲ್ಲಿ. ಅದೇ ಥರ ಈ ಒಂದು ಅಸ್ತಮಾ ಪೇಷಂಟಲ್ಲಿ ಎಷ್ಟೋ ಜನ ಕ್ಲಿನಿಕಲ್ ವಿಸಿಟ್ ಆಗಿರೋರು ನೋಡ್ತಾ ಇದೀವಮ್ಮ, ಪಂಪ್ಗಳನ್ನು ಯೂಸ್ ಮಾಡ್ತಿರ್ತಾರೆ. ಈಗ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಆ ಪಂಪ್ಗಳನ್ನು ಕಂಪ್ಲೀಟ್ ನಿಲ್ಲಿಸಿರೋ ಕೇಸ್ಗಳು ಕೂಡ ಎಷ್ಟೊಂದಿದ್ದಾವೆ. ಒಂದ್ಸಲ ಬಂದು ನೀವು ಭೇಟಿಯಾಗಿ, ಸೊ ತುಮಕೂರು ಅಂತ ಇದ್ದೀರಾ, ಬೆಂಗಳೂರಲ್ಲಿ ಬ್ರಾಂಚಸ್ ಇದೆ, ಬಂದು ಭೇಟಿಯಾದಾಗಮ್ಮ ಎಕ್ಸಾಕ್ಟ್ ಆಗಿ ಈಗ ಕಾಯಿಲೆಗಳು ಯಾವ ಹಂತದಲ್ಲಿ ತಲುಪಿದೆ ಅದನ್ನು ಯಾವ ರೀತಿ ನಿಲ್ಲಿಸಬೇಕು, ಫರ್ದರ್ ಬೆಳೆದಿರೋ ಥರ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಕೂಡ ತಡಿಬೋದು, ಮತ್ತು ಇರೋ ಒಂದು ಸಮಸ್ಯೆಗೂ ಕೂಡ ಆ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ನೋಡಿಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಗದಂಬ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ನಮ್ಮ ಹೋಮಿಯೋಪತಿಯಲ್ಲಿ ಹೇಗಿರುತ್ತೆ? ಸೊ ಜನರಲಿ ಇಷ್ಟಕ್ಕೆ ಮುಂಚೆ ಕೂಡ ನಾನು ಹೇಳ್ತಾ ಇದ್ದೆ, ಯಾವುದೇ ಒಂದು ಕಾಯಿಲೆ ಅನ್ನೋದು ಹುಟ್ಕೊಂಡಿದೆ ಅಂದಾಗ ಫಸ್ಟ್ ನಾವು ಮೇನಾಗಿ ಕಾನ್ಸಂಟ್ರೇಷನ್ ಇಲ್ಲಿ ಮಾಡಬೇಕಾಗಿರೋದು ಏನಂದರೆ, ಆ ಕಾಯಿಲೆ ಯಾಕೆ ಬಂತು, ಬಂದಿರೋದಕ್ಕೆ ಏನು ಕಾರಣ ಇದೆ. ಈಗ ಆರ್ಥ್ರೈಟಿಸಲ್ಲೂ ಕೂಡ ದೇಹದಲ್ಲಿ ಆ ಮೆಟಬಾಲಿಕ್ ಫಂಕ್ಷನಿಂಗಲ್ಲಿ ಏನು ವ್ಯತ್ಯಾಸ ಆಗಿದೆ, ಕ್ಯಾಲ್ಶಿಯಂ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ವಾ, ಅಥವಾ ಕ್ಯಾಲ್ಶಿಯಂ ರೀಚ್ ಆದರೂ ಎಬ್ಸಾರ್ಪ್ಷನ್ ಕೆಪಾಸಿಟಿ ಅನ್ನೋದು ಕಮ್ಮಿ ಆಗ್ತಾ ಇದೆನಾ. ಸೊ ದೇಹದಲ್ಲಿ ಆ ಒಂದು ಫಂಕ್ಷನ್ನ ನಾವು ಫಸ್ಟ್ ಸರಿಪಡಿಸಿದಾಗ ಏನಾಗ್ಬಿಡುತ್ತೆ, ಫರ್ದರ್ ಆ ಕಾಯಿಲೆ ಬೆಳೆದಿರೋ ಥರ ಅದೇ ಒಂದು ಹಂತದಲ್ಲಿ ಫಸ್ಟ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ಆ ಕಾಯಿಲೆ ಅನ್ನೋದು ಬೆಳೀತಾ ಇಲ್ಲ, ನಮ್ಮ ಕಂಟ್ರೋಲಲ್ಲಿ ಇದೆ ಅಂದಾಗ ನೆಕ್ಸ್ಟ್ 2ನೇ ಹಂತದಲ್ಲಿ ಏನು ಮಾಡ್ತಾ ಇದ್ದೀವಿ, ಆಲ್ರೆಡಿ ಏನು ಬೆಳೆದು ಕೂತಿದೆ ಸಮಸ್ಯೆ, ಸೊ ಅದನ್ನು ನ್ಯಾಚುರಲ್ ವೇಯಿಂದನೇ ಯಾವ ರೀತಿ ತೆಗೆದು ಹಾಕೋದು. ಈಗ ಜಾಯಿಂಟ್ಸ್ ಪೇನ್ ಬಂತು ಅಂತ ನೋವಿನ ಮಾತ್ರೆ ಕೊಟ್ಟೆ ಅಥವಾ ಮಸಾಜ್ ಮಾಡ್ಕೊಳ್ಳೋದಕ್ಕೆ ನಾನು ಮೆಡಿಸಿನ್ಸ್ ಕೊಟ್ಟೆ, ಈ ರೀತಿ ಮೇಲ್ಗಡೆ ಲಕ್ಷಣಕ್ಕಲ್ಲದೆ ಒಳಗಡೆ ಆ ಕಾರಣಗಳನ್ನು ನಾವು ಹಂತ ಹಂತವಾಗಿ ಯಾವಾಗ ಸರಿಪಡಿಸ್ತಾ ಬರ್ತೀವಿ, ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದರಲ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಸೊ ನಾವು ಕೊಡುವಂಥ ಮೆಡಿಕೇಷನಲ್ಲಿ ಯಾವುದೇ ಕೆಮಿಕಲ್ಸ್ ಆಗಲಿ ಅಥವಾ ಸ್ಟಿರಾಯ್ಡ್ಸ್ ಆಗಲಿ ಈ ರೀತಿ ಮಾತ್ರೆಗಳು ಇರೋದಿಲ್ಲ. ಒಂದು ನ್ಯಾಚುರಲ್ ಮೆಡಿಕೇಷನ್ ಇದೆ. ಆ ಒಂದು ಮೆಡಿಸಿನ್ಸಿಂದ 1% ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಕೂಡ ತಿಳಿಸ್ಬೋದು. ಓಕೆ ಡಾಕ್ಟರ್ ಪ್ರಶಾಂತ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿ. ಮಹಾರಾಷ್ಟ್ರ ಮುಂಬೈ, ಪುಣೆ, ಸೋಲಾಪುರ, ಖೋಲಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್. ದೂರವಾಣಿ ಸಂಖ್ಯೆ 96-202-402-40. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.